ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಡಿನಾಡು ವ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಸೊ ನಾ ಹೇಳಿದಂತಹ ಮುಂಬೈನ ಲಾಸ್ಟ್ ವಿಡಿಯೋ ಅದೇ ಸ್ಟ್ರೀಟ್, ಹಾಗೆ ಈವ್ನಿಂಗ್ ವ್ಯೂ ಮುಂಬೈಯಲ್ಲಿ ಹೇಗಿರುತ್ತೆ ಅಂತ. ಮುಂಬೈ ಅಂದಿದ ತಕ್ಷಣ ಗೊತ್ತಾಗದೆ ಸ್ವಲ್ಪ ಬ್ಯುಸಿ ಸಿಟಿ, ಹಾಗೆ ತುಂಬ ಜನಕ್ಕೆ ಅನ್ನ ಕೊಡ್ತಿರೋಂತಹ ಏರಿಯಾ ಅಂತ. ನಾನು ನೋಡ್ತಿರೋಂತಹ ಮುಂಬೈಯು ಅದೇ, ತುಂಬ ಜನಕ್ಕೆಲ್ಲ ಒಂದೊಂದು ಕೆಲಸ. ಇಲ್ಲಿ ನನಗೆ ಅನ್ಸಿದ್ದು ಒಂದೇ, ಇಲ್ಲಿ ಚಹಾ ಮಾರೋದ್ರಿಂದ ಐ ಟಿ ಕಂಪ್ನಿಲಿರೋ ತನಕನೂ ಚೆನ್ನಾಗಿ ಹ್ಯಾಪಿಯಾಗಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಈವ್ನಿಂಗ್ ವ್ಯೂ. ನೀವು ಹೇಗೆ ಕಾಣಿಸ್ತದೆ ಹೀಗೆ ಇತ್ತು. ಅಂದರೆ ನಾನು ನೋಡಿದ್ದು ಮುಂಬೈ ಮೇನ್ ಸಿಟಿ, ಹಾಗಾಗಿ ಫುಲ್ ಲೈಟ್, ಫುಲ್ ಕಲರ್ಫುಲ್, ಫುಲ್ ಮಿಂಚ್ತಾ ಮುಂಬೈನ ನೋಡ್ತಾ ಹೋದೆ. ನೀವು ನೋಡ್ತಾ ಇದ್ದೀರಾ ಹೇಗಿತ್ತು ಅಂತ. ಹಾಗೆ ಮುಂಬೈಯಲ್ಲಿ ನನಗೆ ಕಾಣಿಸಿದ್ದು ಒಂದಷ್ಟು ಒಳ್ಳೊಳ್ಳೆ ವಿಷಯನ ಇವಾಗ ನಾನು ನಿಮಗೆ ಹಂಚ್ಕೊಳ್ತಾ ಹೋಗ್ತೀನಿ. ಮೇಯ್ನಾಗಿ ಅನಿಸಿದ್ದು ಒಂದೇ, ಅಲ್ಲಿರುವಂತಹ ಇಷ್ಟೋ ಹಳೆ ಬಿಲ್ಡಿಂಗ್ಸ್ನ ಇಲ್ಲಿವರೆಗೂ ಡೆಮೊಲಿಷ್ ಮಾಡಿದೆ ಹಾಗೆ ಇಟ್ಟಿದ್ರು. ತುಂಬ ಖುಷಿ ಆಗುತ್ತೆ. ಇವನ್ ನಾನು ನಿಮಗೆ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ. ಓ ಮೈ ಗಾಡ್, ಅದಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಇವನ್ ನೀವೇ ಮುಂಬೈ ರೈಲ್ವೆ ಸ್ಟೇಷನ್ಗೆ ಹೋಗಿದ್ರೆ ನಿಮಗೂ ಕೂಡ ಗೊತ್ತಿರತ್ತೆ ಹೇಗಿದೆ ರೈಲ್ವೆ ಸ್ಟೇಷನ್ ಅಂತ. ನಿಜವಾಗ್ಲೂ ನನಗೆಲ್ಲೋ ಮಹಾರಾಜರ ಮಂಟಪಕ್ಕೆ ಬಂದಿದ್ದೀನೇನೋ, ಅರಮನೆಗೆ ಬಂದಿರೋಂತಹ ಫೀಲ್ ಕೊಡ್ತಾ ಇತ್ತು ನನಗೆ ಎಷ್ಟೋ ಒಂದು ಜಾಗಗಳು ಮುಂಬೈಯಲ್ಲಿ. ಇನ್ನು ಅದೇ ಹಳೆ ಕಟ್ಟಡನ ರಿನೋವೇಷನ್ ಮಾಡಿ ಕಲರ್ಫುಲ್ಲಾಗಿ ಮಾಡಿದರು, ಅದು ತುಂಬ ಖುಷಿ ಆಯಿತು. ಹಾಗೆ ಮುಂಬೈ ತುಂಬ ಬ್ಯುಸಿ ಸಿಟಿ, ಆದರೆ ಜಾಸ್ತಿ ಏನಂತರ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಆದರೂ ತುಂಬ ಖುಷಿ ಇತ್ತು. ಹಾಗೆ ತುಂಬ ನೋಡಿದಾಗ ಅನಿಸಿದ್ದು ಒಂದೇ, ಯಪ್ಪ ಯಾವ ಥರ ಜನನಪ್ಪ. ಈವನ್ ಅಲ್ಲಿ ಒಂದು ಸ್ಟ್ರೀಟಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ನೋಡ್ತಾ ಇರುವಂತಹ ಜನನೆಲ್ಲ ನೋಡಿ ಅನಿಸಿದ್ದು ಒಂದೇ, ಎನಿ ಟೈಮ್ ಇದು ಬ್ಯುಸಿಯಾಗಿರುತ್ತೆ, ಹೇಗೆ ನಮ್ಮ ಬೆಂಗಳೂರು ಇದೆಯೋ ಹಾಗೆ ಅಂತ. ತುಂಬ ಚೆನ್ನಾಗಿತ್ತು. ಅದರೊಳಗೂ ಮುಂಬೈಯಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಚಹಾ ಅಂತೂ ಸಖತ್ತಾಗಿತ್ತು. ನೀವೇನಾದರೂ ಮುಂಬೈಗೆ ಹೋಗಿದ್ದೀರಾ ಅಂದರೆ ಒಂದು ಸಿಪ್ ಚಹಾನ ಅನುಭವಿಸ್ಲೇಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಂಬೈಯಲ್ಲಿರುವಂತಹ ಕೆಲವೊಂದು ಬಸ್ಸಸ್ ತುಂಬ ಇಷ್ಟ ಆಯಿತು. ನಾನು ನೋಡಿದೆ, ಈ ಬಸ್ ನೀವು ನೋಡ್ತಾ ಇದ್ದೀರಾ, ಇದು ನನ್ನ ಡ್ರೀಮ್ ಬಸ್ ಅಂತಲೇ ಹೇಳ್ಬೋದು. ನಾನು ಸಣ್ಣಳಿರ್ಬೇಕಾದ್ರೆ ಒಂದೆರಡು ಮೂವಿ ನೋಡಿದ್ದೆ, 2 ಲೇಯರ್, ಬಟ್ ಅದ್ರಲ್ಲಿ ಹತ್ತಬೇಕಂತ ಅಂದ್ಕೊಂಡೆ. ಸ್ವಲ್ಪ ತುಟ್ಟಿ ಇತ್ತು, ಅದಕ್ಕೆ ಬೇಡ. ಮತ್ತು ಆ ಲೊಕೇಶನಿಗೆ ನಾನು ಹೋಗೋದೆಲ್ಲೂ ಇರಲಿಲ್ಲಾಗಿತ್ತು, ಬರೀ ಕ್ಯಾಬಲ್ಲೇ ಹೋಗಿದ್ದೆ, ಹಾಗಾಗಿ ನಾನು ಆ ಬಸ್ ಹತ್ತಿರಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹತ್ತಬೇಕಂತ ಆಸೆ ಇದೆ, ನೋಡಬೇಕು ಹೇಗಾಗತ್ತೆ ಅಂತ. ಹಾಗೆ ನೀವು ಮುಂಬೈಗೆ ಹೋಗ್ತಾ ಇದ್ದೀರಾ, ಸಪೋಸ್ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಹಾಗಾದರೆ ಒಂದ್ಸಲ ಯೋಚನೆ ಮಾಡಿ ಎಲ್ಲ ಪ್ಲೇಸಸ್ನು ಕವರ್ ಮಾಡೋ ಹಾಗೆ ಯಾವ್ಯಾವ ಪ್ಲೇಸಸ್ ನೋಡಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗಿ. ಯಾಕಂದರೆ ಅಲ್ಲಿಗೆ ನೀವು ತುಂಬ ಅಲ್ಟಿಮೇಟ್ ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಮುಂಬೈಯಲ್ಲಿ ಸ್ಟ್ರೀಟಲ್ಲಿ ತೊಗೊಳ್ಳೋದಾದರೆ, ನಾನು ತೋರಿಸಿದ ಫಸ್ಟ್ ಸ್ಟ್ರೀಟು ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಇತ್ತು, ಅದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿತ್ತು, ಆದರೆ ನಾನು ಅಷ್ಟು ಪರ್ಚೇಸ್ ಮಾಡೋಕ್ಕಾಗಲಿಲ್ಲಾಗಿತ್ತು, ಹಾಗಾಗಿ ನಿಮ್ಗೆ ಅದನ್ನೇನು ತೋರಿಸ್ಲಿಲ್ಲ, ಜಸ್ಟ್ ಹೀಗೆ ತೋರಿಸ್ತಾ ಹೋಗಿದ್ದೀನಿ. ಹಾಗೆ ಅಲ್ಲಿ ಆಡಿಟೋರಿಯಮ್ಸ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಆಡಿಟೋರಿಯಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಚಾರ್ಜ್ ಕಮ್ಮಿ ಇತ್ತು, ಹಾಗೆ ಮುಂಬೈ ಆಲ್ರೆಡಿ ನಾನು ಹೇಳ್ದಂಗೆ ತುಂಬ ಜನಕ್ಕೆ ನಮ್ಮ ಬೆಂಗಳೂರು ಹೇಗೆ ಅನ್ನ ಕೊಟ್ಟಿದೆಯೋ ಮುಂಬೈ ಕೂಡ ಹಾಗೆ ಅನ್ನ ಕೊಟ್ಟಿದೆ. ಹಾಗೆ ನನಗೆ ಅಲ್ಲಿ ಹೋಗಬೇಕಾದ್ರೆ ಒಬ್ಬರು ಕನ್ನಡಿಗರು ಕೂಡ ಸಿಕ್ಕರು. ಅವರು ಕೂಡ ಗುಲ್ಬರ್ಗದವರಂತೆ. ಅವರು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 7 ವರ್ಷ ಆಯಿತು ಅಂತ ಕೇಳ್ಪಟ್ಟೆ. ತುಂಬ ಖುಷಿ ಆಯಿತು, ಯಾಕಂದರೆ ಮುಂಬೈಲಿ ಒಬ್ಬರು ಕನ್ನಡ ಮಾತಾಡೋರು ಸಿಕ್ಕರು ಅಂದರೂ ಕೂಡ ಅದೇ ನಮ್ಗೆ ಖುಷಿ ಅಲ್ವಾ. ನನಗಂತೂ ಸಖತ್ ಖುಷಿಯಾಗಿತ್ತು. ಹಾಗೆ ಎಲ್ಲಿ ನೋಡಿದ್ರು ಕಾರ್, ಕಾರ್ ಅಂತೂ ಕಾರ್ದೇ ಹವಾ ಅಂತ ಹೇಳ್ಬೋದು. ಮುಂಬೈಲಿ ನಾನು ಟೋಟಲ್ ಓಡಾಡಿದ ಪೂರ್ತಿ ಕಾರಲ್ಲಿ, ಯಾಕಂದರೆ ಕಾರ್ ಸ್ವಲ್ಪ ಓಲಾ ಆಗಿರಲಿ ಊಬರ್ ಆಗಿರಲಿ ಸ್ವಲ್ಪ ಕಮ್ಮಿ ಇತ್ತು. ಹಾಗೆ ಅಲ್ಲಿರೋಂತಹ ಜನರು ಹೆಚ್ಚು ಕಾರ್ ಯೂಸ್ ಮಾಡ್ತಾರೇನೋ, ಅದಕ್ಕೆ ಇನ್ನೂ ದೊಡ್ಡ ಬಿಲ್ಡಿಂಗ್, ಒಬ್ಬ ಗಗನಕ್ಕೆ ಎತ್ತರಗೆ ಹೀಗೆ ನಾವು ಕತ್ತು ಮೇಲ್ ಮಾಡಿದ್ರೆ ಫುಲ್ ದೊಡ್ಡ ಬಿಲ್ಡಿಂಗ್ಗೆ. ಆದರೆ ನಾನು ಹೇಳ್ದೆ ಅಲ್ವಾ, ಸಣ್ಣವರಿಂದ ದೊಡ್ಡವ್ರ ತನಕನೂ ಇದ್ದಾರೆ ಈ ಮುಂಬೈಯಲ್ಲಿ. ಚಹಾ ಮಾರೋದ್ರಿಂದ ಐ ಟಿ ಹಾಗೆ ತುಂಬ ಕಮ್ಮಿ ರೇಟಿಂದು ಇದೆ, ತುಂಬ ಕಾಸ್ಟ್ಲಿದು ಇದೆ. 100 ರೂಪಾಯಿಂದ ಏನು ಒಂದು 1000 ರೂಪಾಯಿ ತನಕನೂ ಇದೆ. ಮುಂಬೈ ಚೆನ್ನಾಗಿತ್ತು, ಒಳ್ಳೆ ಇತ್ತು. ನನಗಂತೂ 1 ಡೇಗೆ ತುಂಬ ಚೆನ್ನಾಗಾಯಿತು. ಯಾಕಂದ್ರೆ ನಾನು ಮುಂಬೈಯಲ್ಲಿ ಬ್ಯಾಗ್ ತೊಗೊಂಡೆ, ಹಾಗೆ ಸೂಟ್ ಕೇಸ್ ತೊಗೊಂಡೆ, ಡ್ರೆಸ್ಸಸ್ ತೊಗೊಂಡೆ, ಇವೆಲ್ಲ ಅಡ್ಡಿಲಾಗಿತ್ತು. ಬಟ್ ಮುಂಬೈ ಸ್ವಲ್ಪ ಬ್ಯುಸಿ ಸಿಟಿ, ಆದರೆ ಇಷ್ಟೇ ಇದ್ರೂ ನಮ್ಮ ಕರ್ನಾಟಕ ಕನ್ನಡದವರಿದ್ದರೆ ಇನ್ನೂ ಖುಷಿ. ಬಟ್ ಮುಂಬೈ ಫೈನ್, ನಮ್ಗೆ ತುಂಬ ಖುಷಿ ಆಯಿತು, ಯಾಕಂದರೆ 1 ಡೇಗೆ ಸಖತ್ತಾಗಾಯಿತು. ಹಾಗೆ ನೀವು ಇನ್ನೂ ಪ್ಲ್ಯಾನ್ ಮಾಡಿಕೊಂಡ್ರೆ ಇನ್ನೂ ರಶ್ಶಿ ಪ್ಲೇಸಸ್ನ ಓಡಾಡ್ಬೋದು. ಬಟ್ ನಾನು ಅಷ್ಟು ಪ್ಲ್ಯಾನ್ ಹಾಕ್ಕೊಂಡೆ ಹೋಗಿಲ್ಲದಕ್ಕೆ ನಾನು ತುಂಬ ಲೆಸ್ ಪ್ಲೇಸಸ್ನ ಕವರ್ ಮಾಡಿದೆ, ಜಸ್ಟ್ 5 to 6 ಪ್ಲೇಸಸ್ನ ಕವರ್ ಮಾಡೋಕ್ಕಾಯಿತು. ಬಟ್ ತುಂಬ ಚೆನ್ನಾಗಿತ್ತು.
ನನಗಂತೂ ಖುಷಿ ಆಯಿತು. ಯಾಕಂದರೆ ಫಸ್ಟ್ ನಾನು ಮಂತ್ರಾಲಯ ಬಿಟ್ಟರೆ ನೆಕ್ಸ್ಟ್ ನಾನು ಹೋಗಿದ್ದೆ ಔಟ್ ಸ್ಟೇಟ್ ಅಂದರೆ ಈ ಮುಂಬೈಗೆ. ತುಂಬ ಒಳ್ಳೆ ಮೂಮೆಂಟ್, ಹಾಗೆ ತುಂಬ ಮೆಮೊರೀಸ್ನ ನಾನು ತಗೊಂಡು ಬಂದೆ. ಸಖತ್ತಾಗಿತ್ತು. ಹಾಗೆ ನೀವೇನಾದರೂ ಮುಂಬೈಗೆ ಹೋಗಿದ್ರಾ? ಹಾಗೆ ನಿಮ್ಮ ಯಾವ ಬೆಸ್ಟ್ ಮೆಮೊರೀಸ್ ನಿಮಗೆ ನೆನಪಿದೆ ಅಂತ ತಪ್ಪದೆ ಕಮೆಂಟ್ ಹಾಕಿ. ಸೊ ಈ ವಿಡಿಯೋನ ಮಿಸ್ ಮಾಡಿದೆ, ಫುಲ್ ವಿಡಿಯೋ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವಿಲ್ಲದೆ ನಾನಿಲ್ಲ ಅಂತಲೇ ಹೇಳಬಲ್ಲೆ. ಸೊ ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ, ಹಾಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ಕೊಳ್ತಾ. ಸೊ ಇವಾಗ ನೀವು ನೋಡ್ತಿರೋಂಥದ್ದು ಪ್ರತಿಯೊಂದು ಮುಂಬೈ ಸ್ಟ್ರೀಟೇ. ಅಲ್ಲಿ ಅಂತೂ ನೋಡ್ತಾ ಇರೋ ಬುಕ್ಸ್ ಆಗಿರ್ಬೋದು, ಪೆನ್ಸಿಲಿಂದ ಹಿಡಿದು ಇವನ್ ದೊಡ್ಡ ದೊಡ್ಡ ಪೆನ್ವರೆಗೂ, ಶರ್ಟು, ಪ್ಯಾಂಟು, ಆ್ಯಸಸರೀಸ್ ಆಗಿರ್ಬೋದು, ಎಲ್ಲದೂ ಇತ್ತು. ಸಿಕ್ಕಾಪಟ್ಟೆ ಜನ. ಯಾವ ಥರ ಜನ ಇದ್ರು ಅಂದರೆ, ನಾನು ಹೋಗಬೇಕಾದ್ರೆ ತುಂಬ ಜನ ಇದ್ದರು. ಬಟ್ ನಾನೀಗ ವಿಡಿಯೋ ಮಾಡ್ತಿರೋದು ಸೆಕೆಂಡ್ ಟ್ರಿಪ್ಪು. ಅವಾಗ ಅಷ್ಟು ಜನ ಇರಲಿಲ್ಲಾಗಿತ್ತು. ಬಟ್ ನಾನು ವಿಡಿಯೋ ಉದ್ದಕ್ಕೂ ಮಾಡ್ಕೊಂಡು ಹೋಗ್ತಿದ್ದೆ ಎಲ್ಲ ಪರ್ಚೇಸಿಂಗ್ ಮುಗಿಸಿ. ಆಲ್ರೆಡಿ ಹೇಳ್ದಂಗೆ ಈ ನಮ್ಮ ಬೆಂಗಳೂರಲ್ಲಿ ಹೇಗೆ ನೀವು KR ಮಾರ್ಕೆಟ್ ಆಗಿರ್ಬೋದು, ಚಿಕ್ಕಪೇಟೆ, ಇನ್ನೂ ತುಂಬ ನೋಡ್ತಿರೋ ಹಾಗೆ ಮುಂಬೈಯಲ್ಲೂ ಕೂಡ ತುಂಬ ಹೋಲ್ಸೇಲ್ ಪ್ರೈಸಸಲ್ಲಿ ಕೂಡ ಇದೆ. ತುಂಬ ಚೆನ್ನಾಗಿದೆ. ಅದನ್ನು ಹೇಳ್ದಂಗೆ ಹೈಯೆಸ್ಟ್ ಪ್ರೈಸಸ್ಸದು ಕೂಡ ಇದೆ, ಹಾಗೆ ಲೋವೆಸ್ಟ್ ಪ್ರೈಸಸ್ ಕೂಡ ಇದೆ. ತುಂಬ ಓಲ್ಡ್ ಬುಕ್ಸು, ಒಂದು ಬುಕ್ ಸ್ಟಾಲ್ ನೋಡ್ತೀರಾ, ಅದ್ರೊಳಗಂತೂ ಎಷ್ಟು ಬುಕ್ಸ್ ಇಟ್ಟಿದ್ರು ಅಂದರೆ ಯಾವ್ಯಾವುದೋ ರಾಯನ್ ಕಾಲದ ಪುಸ್ತಕ ಎಲ್ಲ ಇಟ್ಟಿದ್ರು. ತುಂಬ ಖುಷಿ ಆಯಿತು, ಸಖತ್ ಖುಷಿ ಆಯಿತು. ಯಾಕಂದರೆ ಈವ್ನಿಂಗ್ ವ್ಯೂವಲ್ಲಿ ಮುಂಬೈ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದನ್ನು ಹೇಳಿದೆ ಅಲ್ವಾ, ನಂಗೆ ಅದರೊಳಗೆ ತುಂಬ ಇಷ್ಟ ಆಗಿದ್ದು ಹಳೆ ಬಿಲ್ಡಿಂಗ್ಸ್. ಆ ಹಳೇತನನ ಅದನ್ನು ಹಾಗೆ ಇನ್ನೂ ಕಂಟಿನ್ಯೂ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹೊಸ ರೂಪನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಏರ್ಪೋರ್ಟ್ ತೋರಿಸ್ತೀನಿ. ಏರ್ಪೋರ್ಟ್ ನೋಡಿದ್ರೆ ನೀವೇ ಫಿದಾ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿತ್ತು. ಹಾಗೆ ಇವಾಗ ನಾನು ನಿಮ್ಗೆ ತೋರಿಸ್ತಿರೋದು ಇದೊಂದು ಬಟ್ಟೆದು ಮಾಲು, ಬಟ್ ತುಂಬ ಚೆನ್ನಾಗಿತ್ತು. ನನ್ನ ಬಟ್ಟೆ ಮಾಲು ಇಷ್ಟು ದೊಡ್ಡ ಒಂದು ಇದರೊಳಗೆ ಇಟ್ಟಿರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲಾಗಿತ್ತು. ಅದ್ರೊಳಗೆ ಆ ಬಿಲ್ಡಿಂಗ್ ಅಂತೂ ನೋಡಿ ಸಖತ್ ಖುಷಿ ಆಯಿತು. ಯಾಕಂದರೆ ಅದು ಕೂಡ ಓಲ್ಡೆಸ್ಟ್ ಬಿಲ್ಡಿಂಗ್ ಅನಿಸುತ್ತೆ. ಬಟ್ ತುಂಬ ಚೆಂದ ಕಟ್ಸಿದ್ರು, ತುಂಬ ಚೆಂದ ಕಾಣ್ತಾ ಇತ್ತು. ಕಲರ್ಫುಲ್ ಮುಂಬೈಯಲ್ಲಿ ಕಲರ್ಫುಲ್ ಟೈಮಿಂಗ್ಸ್ ಅಂತ ನಾನು ಎಂಜಾಯ್ ಮಾಡಿದೆ. ಈಗ ನಾನು ತೊಗೊತಾ ಇರೋದು ಬ್ಯಾಗ್ ತೊಗೊಂಡು ಮತ್ತೆ ನಾನು ಹೋಗ್ತಾ ಇದ್ದಿದ್ದು ರೈಲ್ವೆ ಸ್ಟೇಷನ್ ಕಡೆಗೆ. ಎಲ್ಲರ ಹತ್ರನೂ ಕೇಳ್ಕೊಳ್ತಾ, ಹೊಸ ಊರಿಗೆ ಹೊಸ ಜಾಗಕ್ಕೆ ಬಂದಾಗ ಎಲ್ಲರ ಹತ್ರನೂ ಆ ಒಂದು ಊರಿನ ಇನ್ಫಾರ್ಮೇಷನ್ ತೊಗೊಳ್ತಾ, ಯಾವ ಏರಿಯಾದಲ್ಲಿ ಏನಿದೆ ಅಂತ ನೋಡ್ಕೋತಾ ನಾವು ಹೋಗ್ತಾ ಇದ್ದಿದ್ದು ಮುಂಬೈ ಕಡೆಗೆ, ವಾಪಸ್ ಸಿರ್ಸಿಗೆ ಬರೋಣ ಅಂತ. ತುಂಬ ಚೆನ್ನಾಗಾಯಿತು. ಓವರಾಲ್ ನಾನು ಮುಗಿಸಿದ್ದು ಮುಂಬೈಯಲ್ಲಿ ಶಿರಡಿ ಆಗಿರ್ಬೋದು, ಶನಿ ಸಿಗ್ನಾಪುರ್, ಗೇಟ್ವೇ ಆಫ್ ಇಂಡಿಯಾ, ಹಾಗೆ ಗಣೇಶನ್ ಟೆಂಪಲ್, ಲಕ್ಷ್ಮೀಮ್ಮನ್ ಟೆಂಪಲ್ ಎಲ್ಲ ಮುಗಿಸಿದೆ. ಸುಮಾರು ಪ್ಲೇಸಸ್ ನಾನು ಕವರ್ ಮಾಡಿದೆ. ತುಂಬ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ನಾನು ಆ ಥರ ಹೊರಗಡೆ ತುಂಬ ದೂರ ಟ್ರಾವೆಲಿಂಗ್ ಮಾಡಿದ್ದು. ಇದೆಲ್ಲ ಆಗಿದ್ದು ನಿಮ್ಮಿಂದನೇ. ಯಾಕಂದರೆ ನಿಮಗೋಸ್ಕರನೇ ನಾನು ಹೋಗಿದ್ದು, ವಿಡಿಯೋ ಮಾಡೋ ಸಲುವಾಗೇ ಹೋಗಿದ್ದೆ. ಅದರೊಳಗೂ ಬಾಬಾನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಮುಂಬೈ ನೋಡುವಂತಹ ಅವಕಾಶ ಕೂಡ ಸಿಕ್ತು. ಇದೀಗ ತೋರಿಸ್ತಾ ಇರೋದು ನಾನು ರೈಲ್ವೆ ಸ್ಟೇಷನ್ ಹತ್ರ ಇರುವಂತಹ ಸ್ಟ್ರೀಟು. ಇಲ್ಲೆಲ್ಲ ಸುಮಾರು ಹೋಲ್ಸೇಲ್ ಪ್ರೈಸಸ್ ಎಲ್ಲ ಇತ್ತು. ಬಟ್ಟೆ ಆಗಿರ್ಬೋದು, ಮಕ್ಕಳ ಆಟದ ಸಾಮಾನಾಗಿರ್ಬೋದು, ಸ್ಲಿಪ್ಪರ್ ಆಗಿರ್ಬೋದು, ಬೆಲ್ಟು, ಜೀನ್ಸು, ಟೀ ಶರ್ಟ್ಸು, ಇನ್ನೂ ಹಲವಾರು ಐಟಮ್ಸ್ಗಳಿದ್ವು. ಸೊ ತುಂಬ ಖುಷಿ ಆಯಿತು ಮುಂಬೈನ ನೋಡಿ. ಅಲ್ಟಿಮೇಟ್ಲಿ ಈಗ ನಾವು ಮನೆಗೆ ಹೋಗೋ ಟೈಮ್ ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತಾ, ಅಲ್ಟಿಮೇಟ್ಲಿ ನಾನು ಲಾಸ್ಟಿಗೆ ರೈಲ್ವೆ ಸ್ಟೇಷನ್ನ ತೋರಿಸ್ತಾ ಇದ್ದೀನಿ. ಸೊ ಇದೇ ರೈಲ್ವೆ ಸ್ಟೇಷನ್ನು. ಸೊ ಒಳಗೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಜೊತೆಗೆ ನಿಮ್ಮ ಸಪೋರ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರುತ್ತೆ ಅಂತ ಕೇಳ್ಕೊಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್, ಹಾಗೆ ಕೀಪ್ ರಾಕಿಂಗ್ ಅಂತ ಹೇಳ್ತಾ ಟಾಟಾ. ಇನ್ನು ಫ್ರೆಂಡ್ಸ್, ಇದೇ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ.
ಇನ್ನು ನಾ ತೋರಿಸ್ತಿರುವಂತಹ ಈ ರೈಲ್ವೆ ಸ್ಟೇಷನ್ ಲಾಸ್ಟ್ ಬೋಗಿ ಆಗಿರುತ್ತೆ, ಲಾಸ್ಟ್ ಸ್ಟೇಷನ್, ಲಾಸ್ಟ್ ಸ್ಟಾಪ್ ಆಗಿರುತ್ತೆ. ಸೊ ಲಾಸ್ಟ್ ಸ್ಟಾಪಲ್ಲಿ ಹೇಗಿರುತ್ತೆ ಅಂತ ನೀವು ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಎಡ್ಜ್ ಪಾಯಿಂಟ್ ಕಾಣಿಸ್ತಾ ಇದೆ ಅಲ್ವಾ, ಹೀಗೆ ಇದೇ ಲಾಸ್ಟ್ ಸ್ಟಾಪ್ ಅಂತ. ಸೊ ಇದೇ ಎಡ್ಜು, ಇಲ್ಲಿ ಲೋಕಲ್ ಟ್ರೈನ್ಸು ಹಾಗೆ ಬೇರೆ ಕಡೆ ಹೋಗೋ ಟ್ರೈನ್ಸ್ ಎಲ್ಲ ತೋರಿಸುತ್ತೆ. ಹಾಗೆ ಇವಾಗ ನಾನು ನಿಮ್ಗೆ ತೋರಿಸಿದ್ನಲ್ಲ ಗಡಿಯಾರ, ಇದು ಹಳೆ ಕಾಲದ ಗಡಿಯಾರ. ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಹುಷಾರಾಗಿರಿ, ಮೊಬೈಲ್ನ ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಟಾಟಾ ಬಾಯ್.